वीर मूलोक पूज्य ओ दिव्य तेज कापाडु सर्वेश्वर ओ मैलारलिंगेश्वर स्वामी मैलारलिंगेश्वर मैलारलिंगेश्वर स्वामी मैलारलिंगेश्वर मार्ताण्ड रूपं महाकाय भूपं देवं महारुद्रनेत्रम् ಓಂಕಾರನಾದಕ್ಕೆ ಕುಣಿವಾತನೆ ಮನಗಂಟೆ ತಾಳಕ್ಕೆ ನಲಿವಾತನೆ ಶಿವನಾಮ ಧ್ಯಾನಕ್ಕೆ ಒಲಿವಾತನೆ ಹರಮಂತ್ರ ವೇದಕ್ಕೆ ಮಣಿವಾತನೆ ಶಂಭು ಪ್ರಕಾಶ ಭವರೋಗನಾಶ ಏಳ್ಕೋಟಿ ಸಂಗ ಅಹಂಕಾರ ಭಂಗ ದಯಾ ಧರ್ಮ ಪೂರ್ಣ ದೇವಾತ್ಮ ಪ್ರಾಣ ಕಾಪಾಡು ಸರ್ವೇಶ್ವರ ಮೈಲಾರಲಿಂಗೇಶ್ವರ ಸ್ವಾಮಿ ಮೈಲಾರಲಿಂಗೇಶ್ವರ ಮೈಲಾರಲಿಂಗೇಶ್ವರ ಸ್ವಾಮಿ ಮೈಲಾರಲಿಂಗೇಶ್ವರ ಮಾರ್ತಾಂಡ ರೂಪಂ ಮಹಾಕಾಯ ಭೂಪಂ ಮಲ್ಹಾರಿ ದೇವಂ ಮಹಾರುದ್ರನೇತ್ರಂ ಕಲಿಯಾಲಧೀಶಂ ಲಿಂಗೇಶ್ವರ ಹರಿವಸ್ತ್ರಧಾರಂ ಲಿಂಗೇಶ್ವರ ಕೈಲಾಸನಾಥ ಸದಾ ಅನ್ನದಾತ ಕಾಪಾಡು ಸರ್ವೇಶ್ವರ ಮೈಲಾರಲಿಂಗೇಶ್ವರ ಸ್ವಾಮಿ ಮೈಲಾರಲಿಂಗೇಶ್ವರ ಮೈಲಾರಲಿಂಗೇಶ್ವರ ಸ್ವಾಮಿ ಮೈಲಾರಲಿಂಗೇಶ್ವರ. ರಮೇಶ್ ಸರ್, ಇದು ಖಂಡಿತವಾಗ್ಲೂ ಮಿಸ್ ಮ್ಯಾಚ್ ರೌಂಡ್ಗೆ ಸೂಟೇ ಆಗಲ್ಲ. ಇದು ನಾನು ಒಪ್ಪೋದಿಲ್ಲ. ಇದು ಡ್ಯಾನ್ಸ್ಗೆ, ಅದರ ಎಸ್ಪೆಷಲಿ ವೆಸ್ಟರ್ನ್ ಫಾರ್ಮ್ ಆಫ್ ಡ್ಯಾನ್ಸ್ಗೆ ಗುರುಗಳು ಮೈಕಲ್ ಜಾಕ್ಸನ್. ಅವರನ್ನ ನೀವು ನಮಗೆ ಜ್ಞಾಪಿಸ್ಕೊಟ್ಟಿದ್ದೀರಾ. ಸೊ ಖಂಡಿತವಾಗ್ಲೂ ಇದು ಮ್ಯಾಚ್ ಆಗೋ ರೌಂಡ್, ಮಿಸ್ ಮ್ಯಾಚ್ ಆಗೋ ರೌಂಡ್ ಅಲ್ವೇ ಅಲ್ಲ. ಇದು ಎಲ್ರಿಗೂ ಗೊತ್ತಾಗಿ ಇದು ಸರ್ ಇವಾಗ ಜಾಕ್ಸನ್ ಸರ್ನ ಕಳ್ಕೊಂಡಿದ್ದೀವಿ. ಒಂದು ರೂಪದಲ್ಲ ಎಲ್ಲ ನೋಡಿ ನಾವು ನೆನ್ಸ್ಕೊಳ್ಳಿ ಒಂದು ಕಾನ್ಕೊಂಡ್ರೆ ಈ ಕಾನ್ಸೆಪ್ಟ್ ಮಾಡಿ ಜಾಕ್ಸನ್ ಅವ್ರನ್ನ ನೀವು ಜ್ಞಾಪಿಸ್ಕೊಟ್ರೆ ಸರಿ. ಆದ್ರೆ ಹಿ ಇಸ್ ನಾಟ್ ಜಾಕ್ಸನ್, ಈ ಶಿವಾಸನ್ ಅಲ್ವಾ? ಸ್ಮಶಾನದಿಂದ ಎದ್ದು ಬಂದ್ರು. ಸೊ ಶಿವಾಸನ್ ಅವರು ಮಾಸ್ಟರ್. ಆಕ್ಚುಲಿ ನಾನು ಅವರು ಹೇಳೋದಕ್ಕಿಂತ ಮುಂಚೆ ಈ ಸಾಂಗ್ ಬಂದು ದೇವ್ರ ಸಾಂಗ್, ಶಂಕರ ಈಶ್ವರನ ಬಗ್ಗೆ ಇರ್ತಕ್ಕಂಥ ಸಾಂಗು. ಪ್ರಪಂಚದಲ್ಲಿ ಫ್ಯಾನ್ಸು ಅಂತ ಬಂದಾಗ ನಟರಾಜ ಫಸ್ಟ್, ಈಶ್ವರ. ಸೊ ಅದಾದಾಗ ಅವ್ರದ್ದು ಈ ಸಾಂಗ್ ಪರ್ಟಿಕ್ಯುಲರ್ ಆಗಿ ನೋಡೋಂಥ ಜನ ಯಾರು ತಪ್ಪುಗಳಕ್ಕೆ ಹೋಗಬೇಡಿ, ಏನೋ ಆ ಥರದೊಂದು ಒಳ್ಳೆ ಸಾಂಗ್ ಹಾಕ್ಬಿಡು, ಈ ಥರದೊಂದು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಬಿಕಾಸ್ ಇದು ಒಂದು ಜಸ್ಟ್ ಒಂದು ಎಂಟರ್ಟೈನಿಂಗ್ ಒಂದು ಕಾನ್ಸೆಪ್ಟ್. ಅಂದರೆ ಆ ಥರದ ಸಾಂಗ್ ಈ ಥರ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದೇ ಒಂದು ಕಾನ್ಸೆಪ್ಟೇ ವಿನಃ ಯಾವುದೇ ಕಾರಣಕ್ಕೂ ಈ ಸಾಂಗ್ ಹಾಕ್ಬಿಟ್ಟು ಈ ಥರ ಮಾಡಬೇಕು, ಅದಕ್ಕೆ ಅವಮಾನ ಮಾಡಬೇಕು ಅಥವಾ ಮಿಸ್ಯೂಸ್ ಮಾಡ್ಕೊಬೇಕು ಅನ್ನೋದು ಯಾವುದು ಇಂಟೆನ್ಷನ್ ಇಲ್ಲ. ದಯವಿಟ್ಟು ಯಾರಿಗಾದ್ರೂ ಹೊರಟಾಗಿದ್ರೆ ಎಲ್ಲರ ಕಡೆಯಿಂದ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ಕ್ಷಮಿಸ್ಬಿಟ್ರು ದಯವಿಟ್ಟು. ಅನುರಾಗ್ ಅಂಡ್ ರಮೇಶ್, ನೀವಿಬ್ಬರೇ ಮಿಸ್ ಮ್ಯಾಚ್ ಕಾಣ. ಆಕ್ಚುಲಿ ನಿಜವಾಗ್ಲು ಒಂದು ಅವ್ರು ಹೇಳ್ದಂಗೆ ಮೈಕಲ್ ಜಾಕ್ಸನ್ ಅವ್ರನ್ನ ನೀವು ಇಲ್ಲಿ ಜ್ಞಾಪಕ ಮಾಡ್ಕೊಂಡಿದ್ದೀವಿ ನಮ್ಮ ಸ್ಟೇಜಲ್ಲಿ, ಒಂದು ದೊಡ್ಡ ವಿಷಯ. ಎರಡನೇದು ಈ ಒಂದು ಕಾನ್ಸೆಪ್ಟು, ನೀವು ಈ ಥರದೊಂದು ಸಾಂಗ್ಗೆ ಒಂದು ಸ್ಮಶಾನ ಅಂತ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಜೊತೆಲಿ ಪಕ್ಕಾ ವೆಸ್ಟರ್ನ್. ನಾನು ಒಂದು ಮೂಮೆಂಟ್ ಕೂಡ ನೋಡಿಲ್ಲ ಇಂಡಿಯನ್. ಹೋಲ್ ಸೀಕ್ವೆನ್ಸ್ ಅಲ್ಲಿ ತುಂಬಾ ಕೇರ್ಫುಲ್ ಕಂಪೋಸ್ ಮಾಡಿದ್ದೀರಾ. ಅದು ಅನುರಾಗ್ ಕೂಡ ಅಷ್ಟೇ ಜಸ್ಟಿಫೈ ಮಾಡಿ ಫಿನಿಶಿಂಗ್ ಇರ್ಬೋದು, ಆ ಸ್ಟೈಲ್ ಇರ್ಬೋದು. ಮೈಕಲ್ ಜಾಕ್ಸನ್ ಅಂದ್ರೆ ಅವ್ರದ್ದೇ ಆದ ಒಂದು ಸ್ಟೈಲ್ಸ್ ಇದೆ, ಪರ್ಟಿಕ್ಯುಲರ್ ಸಿಗ್ನೇಚರ್ ಮೂವ್ಮೆಂಟ್ಸ್ ಇದೆ. ಆ ಮೂವ್ಮೆಂಟ್ಸ್ನ ನೀವು ಥ್ರೋಟ್ ಸಾಂಗ್ ಅಲ್ಲಿ ಹೈಲೈಟ್ ಮಾಡ್ಕೊಂಡು ಹೋಗಿದ ರೀತಿ, ಅದೇ ಮಿಸ್ ಮ್ಯಾಚ್ ಈ ಸಾಂಗ್ ಅಲ್ಲಿ. ಆ ಪೋಸಸ್ ಇರ್ಬೋದು, ಮತ್ತೆ ಫಿನಿಶಿಂಗ್ ಟೋ ಅಲ್ಲಿ ಸ್ಟ್ಯಾಂಡ್ ಆಗೋದಿರ್ಬೋದು, ಹೆಡ್ ಇರ್ಬೋದು, ಈ ಮೂವ್ಮೆಂಟ್ಸ್ ಇರ್ಬೋದು, ವಾಟ್ ಎವರ್ ಇಟ್. ಜಾಕ್ಸನ್ ಅವ್ರದ್ದು ಏನು ಸ್ಟೈಲ್ ಇದೆ ಅದು ಪೂರ್ತಿ ಅನುರಾಗ್ಗೆ ನೀವು ಮಾಡಿಸಿರೋ ರೀತಿ ಒಂದು ಪರ್ಫೆಕ್ಟ್ ಮಿಸ್ ಮ್ಯಾಚ್. ನನಗೆ ಏನ್ ಅನ್ಸ್ತಂದ್ರೆ, ನೀವು ಓಲ್ಡ್ ಸೀಕ್ವೆನ್ಸ್ ನೋಡಿದಾಗ, ಇಂಟ್ರೊಡಕ್ಷನ್, ಈ ಅಟ್ಮಾಸ್ಫಿಯರ್ ನೋಡಿದಾಗ, ಇದೇ ಹಿಂಗಿರ್ಬೇಕಾದ್ರೆ ಇನ್ನು ಫೈನಲ್ಸ್ ಹೆಂಗಿರುತ್ತೆ, ಏನ್ ಮಾಡ್ತಾರೆ.